ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದವ್ರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ ಮತ್ತು ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಮಾಡೋವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನಾನು ಕೆಮಿಸ್ಟ್ರಿ ಟಾಪಿಕ್ಸ್ ಅಲ್ಲದೇ ಕೆಮಿಸ್ಟ್ರಿ ರಿಲೇಟೆಡ್ ಆಗಿ ಎಷ್ಟೊಂದು ಡೇಸ್ಗಳನ್ನ ಸೆಲೆಬ್ರೇಟ್ ಮಾಡ್ತೀವಿ, ಅದ್ರ ಬಗ್ಗೆನೂ ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಮಾರ್ಚ್ 31 ನಾವು ಬುಲ್ಸನ್ ಬರ್ನರ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಆಲ್ರೆಡಿ ಲಾಸ್ಟ್ ಇಯರಲ್ಲಿ ಬುಲ್ಸನ್ ಬರ್ನರ್ ಹೆಂಗೆ ಕಷ್ಟಪಟ್ಟ, ಹೇಗೆ ಡಿಸೈನ್ ಮಾಡ್ದ, ಯಾಕೆ ಅದನ್ನು ಡಿಸೈನ್ ಮಾಡ್ದ, ಅದ್ರ ಬಗ್ಗೆ ವಿಡಿಯೋಸ್ನ ಮಾಡಿದ್ದೀನಿ. ಈ ವರ್ಷ 2021ಗೂ ನಾವು ಮಾರ್ಚ್ 31 ವಾಟ್ ಆರ್ ದಿ ಡಿಫ್ರೆಂಟ್ ಹೀಟಿಂಗ್ ಆ್ಯಪರೇಟರ್ಸ್ ದಟ್ ವಿ ಆರ್ ಗೋಯಿಂಗ್ ಟು ಯೂಸ್ ಇಟ್ ಇನ್ ದ ಲ್ಯಾಬ್. ಯಾಕೆ ಯೂಸ್ ಮಾಡ್ತೀವಿ, ಅದು ಯಾಕೆ ಬೇರೆ ಬೇರೆ ಪರ್ಪಸ್ಗೆ ಯೂಸ್ ಮಾಡ್ತೀವಿ, ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನೀವು ಅಂದ್ಕೊಂಡಿರ್ಬೋದು ಬುಲ್ಸನ್ ಬರ್ನರ್ ಡೇನ ಯಾಕೆ ಸೆಲೆಬ್ರೇಟ್ ಮಾಡಬೇಕು ಅಂತ. ಯಾವುದೇ ಒಂದು ಡೇನ ಸೆಲೆಬ್ರೇಟ್ ಮಾಡ್ತಾರೆ ಅಂತಂದರೆ ಅದ್ರದ್ದು ಇಂಪಾರ್ಟೆನ್ಸ್ ಹೇಳೋಕ್ಕೆ ನಿಯರ್ಲಿ 200 ಇಯರ್ಸ್ ಆಗೋಗಿದೆ ಅವ್ನು ಬರ್ನರ್ ಕೊಟ್ಟು ನಮಗೆ ಲ್ಯಾಬ್ಗೆ. ನೀವು ಆ ಲ್ಯಾಬಲ್ಲಿ ಬುಲ್ಸನ್ ಬರ್ನರ್ ಇಲ್ಲದೇ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಯಾವುದೋ ಒಂದು ಬಿಕಾಸ್ ನಾವು ಆರ್ಗ್ಯಾನಿಕ್ ರಿಯಾಕ್ಷನ್ಸ್ನ ಯೂಸ್ ಮಾಡ್ತಿರ್ತೀವಿ, ಇನ್ಆರ್ಗ್ಯಾನಿಕ್ ಹೈಲಿ ಫ್ಲೇಮಬಲ್ ಇರುತ್ತೆ. ನಾವು ಬೇರೆ ಗ್ಯಾಸ್ ಮಾಡಿದರೆ ಏನಾಗ್ತಿತ್ತು ಅಂದರೆ ಇಟ್ ವುಡ್ ಹ್ಯಾವ್ ಬೀನ್ ಕ್ಯಾಚ್ಡ್ ಫೈರ್. ಸೊ ಅದು ಯಾವುದೂ ಆಗ್ದಲೇ ಅದಕ್ಕೆ ಬೇಕಾಗಿರುವಂಥದ್ದು ಎಷ್ಟು ಹೀಟ್ ಮಾಡಬೇಕೋ ಅಷ್ಟು ಮಾತ್ರ ಮಾಡಿಕೊಂಡು ಅದಕ್ಕೆ ಡಿಸೈನ್ ಮಾಡಿದ್ದಾನೆ. ಹಾಗಾಗಿ ಅವನಿಗೆ ರೆಸ್ಪೆಕ್ಟ್ ಕೊಡೋದಕ್ಕೋಸ್ಕರ, ಅವನ್ನ ನೆನಪಿಸ್ಕೊಳ್ಳೋಕ್ಕೋಸ್ಕರ, ಟು ಕಮಮೊರೇಟ್ ದಟ್ ಪರ್ಟಿಕ್ಯುಲರ್ ಡೇ, ಪರ್ಟಿಕ್ಯುಲರ್ ಈವೆಂಟ್ ಆಫ್ ಇನ್ವೆನ್ಷನ್ ನಾವೇನು ಮಾಡ್ತೀವಿ, ಬುಲ್ಸನ್ ಬರ್ನರ್ ಡೇನ ಮಾಡ್ತಾರೆ. ಸೊ ಆಲ್ರೆಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ಅದು ಯಾಕೆ, ಅದನ್ನು ಹೇಗೆ ಡಿಸೈನ್ ಮಾಡ್ದ, ಯಾರು ಅವನಿಗೆ ಇನ್ಸ್ಪೈರ್ ಮಾಡಿದ್ರು, ಯಾಕೆ ಮಾಡ್ದ, ಅದ್ರ ಬಗ್ಗೆ ಎಲ್ಲ ವಿಡಿಯೋ ಮಾಡಿದ್ದೀನಿ. ಇವತ್ತಿನ ವಿಡಿಯೋನು ವಾಟ್ ಆರ್ ದಿ ಡಿಫ್ರೆಂಟ್ ಆ್ಯಪರೇಟರ್ಸ್ ದಟ್ ವಿ ಆರ್ ಗೋಯಿಂಗ್ ಟು ಯೂಸ್ ಇಟ್ ಇನ್ ದಿ ಲ್ಯಾಬ್, ಅದ್ರ ಬಗ್ಗೆ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಮಾರ್ಚ್ 31 ನಾವು ರಾಬರ್ಟ್ ಬುಲ್ಸನ್ ಡೇ 31 ಮಾರ್ಚ್ ಅವ್ನ ಬರ್ತ್ಡೇ. ಹಾಗಾಗಿ ಅವನ ಡೇನ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಅವ್ನು 1899 ಸತ್ತು, ನಾನು ಹೇಳಿದ್ನಲ್ಲ, ನಿಯರ್ಲಿ ಮೋರ್ ದ್ಯಾನ್ 200 ಇಯರ್ಸ್ ಆಗೋಗಿದೆ. ಈವನ್ ಟಿಲ್ ಟುಡೇ ನಾವು ನೆನಪು ಅವ್ನ ಬರ್ನನ್ನು ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಬೇರೆ ಬೇರೆ ಹೀಟಿಂಗ್ ಡಿವೈಸಸ್ ಯಾವುದು ಲ್ಯಾಬಲ್ಲಿ ನಾವು ಯೂಸ್ ಮಾಡ್ತೀವಿ ಅಂದರೆ ಬುಲ್ಸನ್ ಬರ್ನರ್ ಆಗಿರ್ಬೋದು, ಓವನ್ ಆಗಿರ್ಬೋದು, ಹಾಟ್ ಪ್ಲೇಟ್ನ ಯೂಸ್ ಮಾಡ್ತೀವಿ, ಹೀಟಿಂಗ್ ಮ್ಯಾಂಟಲ್ ಅಂತ ಹೇಳ್ತೀವಿ, ವಾಟರ್ ಬಾತ್ ಯೂಸ್, ಆಯಿಲ್ ಬಾತು, ಸ್ಯಾಂಡ್ ಬಾತು, ಸಾಲ್ಟ್ ಬಾತು, ಸ್ಪೆಷಲ್ ಆಗಿರುವಂಥ ಮೈಕ್ರೋವೇವ್ ಬರುತ್ತೆ, ಮಫಲ್ ಫರ್ನೆಸಸ್, ಹೀಗೆ ಬೇರೆ ಬೇರೆ ಥರ ಹೀಟಿಂಗ್ ಡಿವೈಸಸ್ನ ಯೂಸ್ ಮಾಡ್ತೀವಿ. ಪ್ರತಿಯೊಂದನ್ನು ಬೇರೆ ಬೇರೆ ಥರ, ಬೇರೆ ಬೇರೆ ಇಂಟೆನ್ಷನ್ಗೆ, ಬೇರೆ ಬೇರೆ ಆ್ಯಕ್ಟಿವಿಟಿಗೆ ನಾವು ಅದನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಎಲ್ಲದರಲ್ಲೂ ಮಾಡೋದೇನು ಹೀಟಿಂಗೇ ಮಾಡ್ತಾ ಇರ್ತೀವಿ. ಬೇರೆ ಬೇರೆ ಸಿಚುಯೇಷನಲ್ಲಿ ನಾವು ಬೇರೆ ಬೇರೆ ಆ್ಯಪರೇಟರ್ಸ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಯಾವ್ಯಾವ್ದು ಇರ್ಬೋದು ಅಂತ ನಾನು ಮುಂಚೆನೇ ಹೇಳ್ದಂಗೆ ಎಲ್ಲದಕ್ಕಿಂತ ಬಿಗಿನಿಂಗಲ್ಲಿ ಬರುವಂಥದ್ದು ಯಾವುದು ಅಂದರೆ ಬುಲ್ಸನ್ ಬರ್ನರ್, ದ ಹಾರ್ಟ್ ಆಫ್ ಹೀಟಿಂಗ್ ಥಿಂಗ್ಸ್ ಇನ್ ದಿ ಕೆಮಿಸ್ಟ್ರಿ. ಸೊ ನೀವು ಬುಲ್ಸನ್ ಬರ್ನರ್ ಇಲ್ದಲೇ ಅದನ್ನು ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಆ್ಯಕ್ಚುಲಿ ಅವನು ಜರ್ಮನ್ ಕೆಮಿಸ್ಟ್, ಮೋಸ್ಟ್ ಪ್ರಾಕ್ಟಿಕಲ್ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾನೆ. ಕಾನ್ಸೆಪ್ಟ್ ಆಫ್ ಎ ಗ್ಯಾಸ್ ಆ್ಯಂಡ್ ಏರ್, ಎಷ್ಟು ಗ್ಯಾಸ್ ಇರಬೇಕು, ಎಷ್ಟು ಏರ್ ಇರಬೇಕು, 1855 ಅದನ್ನು ಡಿಸೈನ್ ಮಾಡ್ತಾನೆ ಅವನು. ಸೊ ಹಾಗಾಗಿ ಅದನ್ನು ಟಿಲ್ ಟುಡೇ ವಿ ಆರ್ ಗೋಯಿಂಗ್ ಟು ಇಟ್. ಸೊ ನಿಮ್ಗೆ ಗೊತ್ತು ಬರ್ನರಲ್ಲಿ ಎಲ್ಲರೂ ನೋಡಿರ್ತೀರ ಹೇಗಿರುತ್ತೆ ಅಂತ. ಸೊ ಮೆನಿ ಆರ್ಗ್ಯಾನಿಕ್ ಕೆಮಿಕಲ್ಸ್ ಆರ್ ಫ್ಲೇಮಬಲ್ ಆ್ಯಂಡ್ ಓಪನ್ ಫ್ಲೇಮ್ ಇಸ್ ಇನ್ವಿಟೇಷನ್ ಟು ಎ ಸ್ಟಾರ್ಟಿಂಗ್ ಲ್ಯಾಬೊರೇಟರಿ, ಎ ಫೈರ್ or an explosion on a combustionable vapors. The Bunsen burner provides a high temperature heat source up to 1000 degrees centigrade for heating. ಇದನ್ನು ತುಂಬ ಜನ ಹುಡುಗರಿಗೆ ಕೇಳ್ತೀವಿ ನಾವು, MSc ಮುಗಿಸ್ಕೊಂಡ್ಬಂದಿರ್ತಾರೆ, MSc ಓದ್ತಿರ್ತಾರೆ ಅಂತ ಹುಡುಗರಿಗೆ ಕೇಳ್ತೀವಿ ಬುಲ್ಸನ್ ಬರ್ನರ್ ಎಷ್ಟು ಟೆಂಪ್ರೇಚರ್ ಕೊಡುತ್ತೆ ಅಂತ. ಅವ್ರಿಗೆ ಹೇಳಕ್ಕೆ ಬರಲ್ಲ. ಸೊ ಇಟ್ ಗಿವ್ಸ್ ಅಪ್ ಟು 1000 ಡಿಗ್ರಿ ಹೀಟ್ ತನಕ ನಾವಲ್ಲಿ ಯೂಸ್ ಮಾಡ್ಬೋದು. ಸೊ ಅಲ್ಲಿ ಏನಾಗುತ್ತೆ ಅಂದರೆ ಗ್ಯಾಸ್ ನಾವು ಏನು ಮಾಡ್ತಾ ಇದ್ವಿ, ಮಿಕ್ಸ್ಚರ್ ಆಫ್ ಗ್ಯಾಸಸ್ನ ಯೂಸ್ ಮಾಡ್ತೀವಿ, ಐಸೋಬ್ಯೂಟೇನ್ನ ಯೂಸ್ ಮಾಡ್ತೀವಿ. ಸೊ ಮಿಕ್ಸ್ಚರ್ ಆಫ್ ಗ್ಯಾಸಸ್ ಇರುತ್ತೆ, ಅದಕ್ಕೆ ಮರ್ಕ್ಯಾಪ್ಟನ್ ಅಂತ ಆ್ಯಡ್ ಮಾಡ್ತೀವಿ, ಅದೇನಾದ್ರು ಲೀಕ್ ಆದರೆ ಗೊತ್ತಾಗುತ್ತೆ ಅಂತ. ಬರೀ ಗ್ಯಾಸ್ನೇ ಯೂಸ್ ಮಾಡ್ತಾ ಇದ್ರೆ ಕಂಬರ್ಷನ್ ಆದಾಗ ಕಾರ್ಬನ್ ಡೈಆಕ್ಸೈಡು, ಕಾರ್ಬನ್ ಮಾನಾಕ್ಸೈಡು, ಇಲ್ಲಂದರೆ ವಾಟರ್ನ ಕೊಡುತ್ತೆ. ಸೊ ಅದಕ್ಕೆ ಕಂಬರ್ಷನ್ ಕರೆಕ್ಟಾಗಿ ಆಗಬೇಕು, 100% ಆಗಬೇಕು ಅಂತಂದರೆ ಆವಾಗ ನಾವು ಅದಕ್ಕೆ ಏನು ಮಾಡಬೇಕು ಅವಾಗ ನಾವು ಅಂತಂದರೆ ಸಮ್ ಅಮೌಂಟ್ ಆಫ್ ಏರ್ನ ಬಿಡಬೇಕು, ಪಾಸ್ ಮಾಡಬೇಕು. ಎಷ್ಟು ಏರ್ನ ಪಾಸ್ ಮಾಡಬೇಕು, ಆ ಥರ ಎಷ್ಟು ಗ್ಯಾಸ್ ಹೋಗಬೇಕು, ಎಷ್ಟು ಏರ್ನ ಪಾಸ್ ಮಾಡಬೇಕು, ಅದನ್ನು ಅವನು ಪ್ಲ್ಯಾನ್ ಮಾಡಿ ಡಿಸೈನ್ ಮಾಡ್ದ. ಸೊ ಆ ಆ್ಯಪ್ರೇಟರ್ಸಲ್ಲಿ ಏನಿರುತ್ತೆ ಅಂದರೆ ಒಂದು ಬ್ಯಾರಲ್ ಇರುತ್ತೆ, ಬಿ ಚಿತ್ರದಲ್ಲಿ ತೋರಿಸಿರೋಂಗೆ ಬಿ ಅಂದರೆ ಕಾಲರ್ ಇರುತ್ತೆ, ಸಿ ಅಂದರೆ ಏರ್ ಹೋಲ್ ಇರುತ್ತೆ, ಡಿ ಅಂದರೆ ಗ್ಯಾಸ್ ಇನ್ಲೆಟ್ ಇರುತ್ತೆ, ಇ ಅಂದರೆ ಗ್ಯಾಸ್ ವಾಲ್ವ್ ಇರುತ್ತೆ, ಎಫ್ ಅಂದರೆ ಸ್ಟ್ಯಾಂಡ್ ಇರುತ್ತೆ. ಆ್ಯಕ್ಚುಲಿ ನೀವೆಲ್ಲ ನೋಡಿರ್ತೀರ, ಅದು ನಿಂತ್ಕೊಂಡಿರುವಂಥ ಸ್ಟ್ಯಾಂಡ್, ಕೆಳಗಡೆ ಹೆವಿ ಬೇಸ್ ಇರುತ್ತೆ, ಆ ಬೇಸ್ಗೆ ಒಂದು ಸ್ಟ್ಯಾಂಡ್ ಕೊಟ್ಟಿರ್ತಾರೆ. ಆ ಸ್ಟ್ಯಾಂಡಲ್ಲಿ ಏನಾಗುತ್ತೆ, ಗ್ಯಾಸ್ ಫ್ಲೋ ಆಗುತ್ತೆ. ಆ ಸ್ಟ್ಯಾಂಡ್ಗೆ ಒಂದು ವಾಲ್ವ್ ಕೊಟ್ಟಿರ್ತಾರೆ, ಒಂದು ಹೋಲ್ ಕೊಟ್ಟಿರ್ತಾರೆ. ಸೊ ಅದರಿಂದ ಏರ್ ನಾವು ಅಲೋ ಮಾಡ್ಕೋಬಹುದು. ಇಟ್ ಪ್ರೊವೈಡ್ಸ್ ಇನ್ ಹಾಟ್ ಸ್ಟಡಿ ಸ್ಮೋಕ್ಲೆಸ್ ಫ್ಲೇಮ್ ಕೊಡುತ್ತೆ. So the color and the temperature of the flame can be changed by turning the needle valve.
ಆ ನೀಡಲ್ ವಾಲ್ವ್ ಏನಿರುತ್ತಲ್ಲ ಅದನ್ನು ಚೇಂಜ್ ಮಾಡ್ಕೊಂಡು ನಿಮ್ಗೆ ಎಷ್ಟು ಹೀಟ್ ಬೇಕೋ ಅಷ್ಟು ಹೀಟ್ನ ನೀವು ಅದನ್ನು ಕಂಟ್ರೋಲ್ ಮಾಡ್ಕೋಬೋದು. ಸೊ ಮೆನಿ ಆರ್ಗ್ಯಾನಿಕ್ ಕೆಮಿಕಲ್ಸ್ ಅಥವಾ ಏನು ರಿಯಾಕ್ಷನ್ಸ್ ಮಾಡ್ತೀವಿ, ಕಂಬರ್ಷನಬಲ್ ರಿಯಾಕ್ಷನ್ಸ್ ಮಾಡ್ತೀವಿ, ಅದೆಲ್ಲ ಏನಾಗುತ್ತೆ ಅಂದರೆ ಹೈಲಿ ಫ್ಲೇಮಬಲ್. ಕರ್ಕೊಂಡಂಗೆ ಎಷ್ಟು ಫ್ಲೇಮ್ ಬೇಕೋ ಅಷ್ಟು ಫ್ಲೇಮ್ ಮಾಡಿ ನಾನು ಯೂಸ್ ಮಾಡ್ಕೊಳ್ಳೋಂಥದ್ದು. ಫಸ್ಟ್ ಹೀಟಿಂಗ್ ಆ್ಯಪರೇಟರ್ಸ್ ನಾವು ಪ್ರತಿಯೊಬ್ಬರು ಅಂದರೆ ಲ್ಯಾಬಲ್ಲಿ ಹೋಗುವಂಥವ್ರು ಸ್ಮಾಲ್ ಎಕ್ಸ್ಪೆರಿಮೆಂಟಿಂದ ಮಾಡುವಂಥದ್ದು ಯಾವುದು ಅಂತಂದರೆ ಫಸ್ಟ್ ನಾವು ಬುಲ್ಸನ್ ಬರ್ನರ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಎರಡನೇದು ಹಾಟ್ ಏರ್ ಓವನ್ ಅಂತ ಹೇಳ್ತೀವಿ. ಇದನ್ನು ಬೇರೆ ಬೇರೆ ಸೈಜಲ್ಲಿ ಬರುತ್ತೆ. ಆ್ಯಂಡ್ ಓವರ್ ಪ್ರೊವೈಡ್ಸ್ ಅ ಟೆಂಪ್ರೇಚರ್ ಹೈಯರ್ ದ್ಯಾನ್ ದಟ್ ಆಫ್ ದಿ ಅಟ್ಮಾಸ್ಫಿಯರ್. ಅಟ್ಮಾಸ್ಫಿಯರ್ಗಿನ ಜಾಸ್ತಿ ಟೆಂಪ್ರೇಚರ್ ಅದು ಕೊಡ್ತಾ ಹೋಗುತ್ತೆ. ದ ಟೆಂಪ್ರೇಚರ್ ರೇಂಜ್ ಕವರ್ಡ್ ಬೈ ದಿ ಓವನ್ಸ್ ಇಸ್ ಬಿಟ್ವೀನ್ 50 to 250 ಡಿಗ್ರಿ ಸೆಂಟಿಗ್ರೇಡ್. ಈಗ ಯಾವುದೋ ಒಂದು ಸ್ಯಾಂಪಲ್ನ ನೀವು ಪ್ರಿಪೇರ್ ಮಾಡಿರ್ತೀರ, ಅದನ್ನು ಡ್ರೈ ಮಾಡಬೇಕು. ಅದೊಂದು ಮೆಲ್ಟಿಂಗ್ ಪಾಯಿಂಟ್ ಎಷ್ಟಿರ್ತಲ್ಲ ಅದಕ್ಕಿಂತ ಕಡಿಮೆ ಟೆಂಪ್ರೇಚರ್ಗೆ ಸೆಟ್ ಮಾಡಿ ಅದನ್ನು ಇಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ಕಾಂಪೌಂಡು 90 ಡಿಗ್ರಿ ಟೆಂಪ್ರೇಚರ್ ಇದೆ ಅಂತ ಇಟ್ಕೊಳ್ಳೋಣ. ಸೊ ಅದನ್ನು ಏನು ಮಾಡಬೇಕಾಗತ್ತೆ, 60 ಅಥವಾ 70 ಡಿಗ್ರಿಗೆ ಅದನ್ನು ಇಟ್ಬಿಟ್ಟು ಸೆಟ್ ಮಾಡಿಬಿಟ್ಟು ಅದನ್ನ ಇಟ್ಟರೆ ಡ್ರೈ ಆಗೋಕ್ಕೆ ಈಸಿ ಆಗುತ್ತೆ. ಸೊ ಆ ರೀತಿಯಾಗಿ ನಾವು ಹಾಟ್ ಏರ್ ಓವನ್ಗಳನ್ನ ಡ್ರೈ ಮಾಡೋಕ್ಕೆ ಪರ್ಟಿಕ್ಯುಲರ್ಲಿ ನಿಮ್ಗೆ ಗೊತ್ತಿರ್ಬೋದು, ಯಾವುದೇ ಒಂದು ಆ್ಯಪ್ರೇಟರ್ಸ್ಗಳನ್ನೆಲ್ಲ ಗ್ಲಾಸ್ ಆ್ಯಪ್ರೇಟರ್ಸ್ನೆಲ್ಲ ಏನು ಮಾಡ್ತೀವಿ, ರಿನ್ಸ್ ಮಾಡ್ತಾರೆ. ಆಲ್ಕೋಹಾಲಲ್ಲಿ ರಿನ್ಸ್ ಮಾಡಿ ಅಥವಾ ಅಸಿಟೋನಲ್ಲಿ ರಿನ್ಸ್ ಮಾಡಿ ಅದನ್ನು ನಾವೇನು ಮಾಡಿರ್ತೀವಿ, ಓವನಲ್ಲಿ ಇಡ್ತೀವಿ. ಅಲ್ಲಿ ಟೆಂಪ್ರೇಚರ್ ಅಸಿಟೋನ್ ಟೆಂಪ್ರೇಚರ್ ಏನಿರುತ್ತಲ್ಲ ಅದಕ್ಕಿಂತ ಕಡಿಮೆ ಟೆಂಪ್ರೇಚರ್ಗೆ ಸೆಟ್ ಮಾಡಿ ಅದನ್ನು ಇಟ್ಟಿರ್ತಾರೆ. So these are used for the rapid evaporation of materials, rapid drying and sterilization of particles that can be sterilized by the dry heat. ಸೊ ಕೆಲವೊಂದು ಸಲ ಸ್ಟೆರಿಲೈಸ್ ಮಾಡ್ಕೋಬೇಕಾಗತ್ತೆ. ಬಯೋಕೆಮಿಸ್ಟ್ರಿ ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ, ಪೆಥಾಲಜಿಕಲ್ ಎಕ್ಸ್ಪೆರಿಮೆಂಟ್ಸ್ ಮಾಡಬೇಕಾದ್ರೆ ನಮಗೆ ಅದು ಡ್ರೈ ಮಾಡ್ಕೋಬೇಕಾಗತ್ತೆ, ಸ್ಟೆರಿಲೈಸ್ ಆಗಬೇಕಾಗತ್ತೆ. ಹಾಗಾಗಿ ನಾವು ಹಾಟ್ ಏರ್ ಓವನ್ಗಳನ್ನ ಮಾಡ್ತೀವಿ. ಮೂರನೇದು ನಾವು ಹಾಟ್ ಪ್ಲೇಟ್ನ ಯೂಸ್ ಮಾಡ್ತೀವಿ. ವೇರಿಯಬಲ್ ಟೆಂಪ್ರೇಚರ್ ಆನ್ ಹಾಟ್ ಪ್ಲೇಟ್ ಇಸ್ ವರ್ಸಟೈಲ್ ಹೀಟಿಂಗ್ ಯೂನಿಟ್, ಅದನ್ನು ಕಂಪಲ್ಸರಿ ಯೂಸ್ ಮಾಡ್ತೀವಿ. ಹಾಟ್ ಪ್ಲೇಟ್ ಈಸ್ ಹೈಲಿ ಪೋರ್ಟಬಲ್ ಡಿವೈಸ್, ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಅದನ್ನು ತೊಗೊಂಡು ಹೋಗ್ಬೋದು. ಎಸೆನ್ಷಿಯಲಿ ಲ್ಯಾಬ್ರೇಟರಿ ಎಕ್ವಿಪ್ಮೆಂಟ್ ಅಂತ ನಾವು ಅದನ್ನು ಕನ್ಸಿಡರ್ ಮಾಡ್ಕೊಳ್ತೀವಿ. ಅದು ಒಂದೇ ಒಂದು ಬರ್ನರ್ ಇರ್ಬೋದು ಅಥವಾ ಸೀರೀಸ್ ಆಫ್ ಬರ್ನರ್ಸ್ ಇರೋವಂಥದ್ದು ಇದೆ, ಹಾಟ್ ಪ್ಲೇಟ್ಗಳಿದ್ದಾವೆ, ಅದನ್ನು ಬೇಕಾದ್ರೆ ಯೂಸ್ ಮಾಡ್ಬೋದು. ದ ಮೇನ್ ಅಡ್ವಾಂಟೇಜ್ ಏನು ಅಂದರೆ ಫ್ಲೇಮ್ಲೆಸ್ ವಯಬಲ್ ಟೆಂಪ್ರೇಚರ್ ಹೀಟ್ ಫ್ರಮ್ ದಿ ಹೀಟ್ ಸರ್ಫೇಸ್. ಸೊ ಬರ್ನರ್ಗೆಲ್ಲ ಆಗುತ್ತೆ ಅಂದರೆ ಅದು ಅಗೇನ್ ಹೈಲಿ ಫ್ಲೇಮಬಲ್ ಇದ್ದಾಗ, ಆಲ್ಕೋಹಾಲ್ ಇದ್ದಾಗ, ಈ ಥರ ಯೂಸ್ ಮಾಡ್ತಾ ಇದ್ದಾಗ ಅಂಥ ಕಡೆಗೆ ಅದು ಕಷ್ಟ ಆಗುತ್ತೆ. ಈಗ ಹಾಟ್ ಫ್ಲೇಮ್ ಮಾಡಿದ್ರೆ ಬಿಸಿ ಆಗುತ್ತೆ, ಅಂದರೆ ಫ್ಲೇಮ್ಲೆಸ್ ವಯಬಲ್ ಟೆಂಪ್ರೇಚರ್ ನಿಮಗೆ ಸಿಗ್ತಾ ಹೋಗುತ್ತೆ. ನೋ ಅಡಿಷನಲ್ ಸಪೋರ್ಟ್ ಇಸ್ ನಾರ್ಮಲಿ ರಿಕ್ವೈರ್ಡ್ ವೆನ್ ಯೂಸಿಂಗ್ ದಿ ಫ್ಲಾಟ್ ಬಾಟಮ್ ಫ್ಲಾಸ್ಕ್. ಸೊ ನೀವೇನು ಫ್ಲಾಟ್ ಬಾಟಮ್ ಫ್ಲಾಸ್ಕ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಅದಕ್ಕೆ ಸ್ಟ್ಯಾಂಡ್ ಆಗಲಿ ಇನ್ನೊಂದು ಆಗಲಿ ಬೇಕಾಗಿಲ್ಲ. ಸೊ ಅಂಥ ಸಿಚುಯೇಷನಲ್ಲಿ ನಾವೇನು ಮಾಡಿ ಹಾಟ್ ಪ್ಲೇಟ್ನ ಯೂಸ್ ಮಾಡ್ತೀವಿ. ಸೊ ಈ ಹಾಟ್ ಪ್ಲೇಟ್ ಏನಿರ್ಬೋದು ವಿತ್ ಮಲ್ಟಿಪಲ್ ಪಾಯಿಂಟ್ಸ್ ಬೇಕಾದ್ರೂ ಇಡ್ಬೋದು, ಒಂದಕ್ಕೆ ಹಾಕಿ ಸ್ವಿಚ್ ಈ ಥರದ್ದು ಇರ್ಬೋದು, ನಾವು ಆ ಥರದ್ದು ಬೇಕಾದನ್ನ ಯೂಸ್ ಮಾಡ್ಕೋಬೋದು. ಅದೇ ರೀತಿ ಎರಡನೇದು ಇನ್ನೊಂದು ಯೂಸ್ ಮಾಡ್ತೀವಿ, ಅದಕ್ಕೆ ಹೀಟಿಂಗ್ ಮ್ಯಾಂಟಲ್ ಅಂತ ಹೇಳ್ತೀವಿ, ವಿಚ್ ಆಲ್ಸೋ ಗೋಯಿಂಗ್ ಟು ವರ್ಕ್ ದ ಸೇಮ್ ಪ್ರಿನ್ಸಿಪಲ್ ಆಫ್ ದಿನ್ ಹಾಟ್ ಪ್ಲೇಟ್. ಆದರೆ ಇಲ್ಲೇನಾಗುತ್ತೆ ಅಂದರೆ ನಾವು ರೌಂಡ್ ಬಾಟಮ್ ಫ್ಲಾಸ್ಕ್ಗಳನ್ನ ತೊಗೊಳ್ತೀವಿ. ರಿಫ್ಲೆಕ್ಸ್ ಮಾಡಬೇಕು ತುಂಬ ಹೊತ್ತು ಅಂದಾಗ, ಡಿಸ್ಟಿಲೇಷನ್ ಮಾಡಬೇಕು ಅಂದಾಗ ನಾವು ಇದನ್ನು ರೌಂಡ್ ಬಾಟಮ್ ಫ್ಲಾಸ್ಕ್ಗೆ ಕೂತ್ಕೊಳ್ಳೋಕೆ ಈಸಿ ಆಗಲಿ ಅಂತ ಆ ಫ್ಲ್ಯಾಟ್ ಹಾಟ್ ಪ್ಲೇಟ್ ಏನಿದೆಯಲ್ಲ ಅದನ್ನೇ ಇಲ್ಲಿ ನಾವು ಸರ್ಕ್ಯುಲರ್ ಶೇಪಲ್ಲಿ ಇಟ್ಕೊಂಡಿರ್ತಾರೆ, ಅದಕ್ಕೆ ಹೀಟಿಂಗ್ ಮ್ಯಾಂಟಲ್ ಅಂತ ಹೇಳ್ತಾರೆ. ಹೀಟಿಂಗ್ ಮ್ಯಾಂಟಲ್ ಇಸ್ ಅ ಸ್ಪೆಷಲ್ kind of heating device to be used only with a round bottom flask ಗಳಿಗೆ ಅದನ್ನು ಯೂಸ್ ಮಾಡ್ತೀವಿ. when liquids are being heated under the reflex or are being distilled, there is a different heating mantles for each size of the flask. ಬೇರೆ ಬೇರೆ ನಾವು ಯೂಸ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಈ ರೀತಿಯಾಗಿ ನಾವೆಲ್ಲೋ ರಿಫ್ಲೆಕ್ಸ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ರಿಫ್ಲೆಕ್ಸ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಬೇರೆ ಒಂದೇ ಬೇರೆ ಥರ ಮಾಡಬೇಕು ಅಂತಂದರೆ ದೀಸ್ ಆರ್ ದಿ ಥಿಂಗ್ಸ್ ದಟ್ ವಿ ಆರ್ ಗೋಯಿಂಗ್ ಟು ಯೂಸ್ ಇಟ್. ಒಂದೇ ಬೇಕಾದ್ರೆ ಇರೋದು ಯೂಸ್ ಮಾಡ್ಬೋದು, ಅಂಥದ್ದನ್ನು ಯೂಸ್ ಮಾಡ್ಬೋದು. ಅದೇ ರೀತಿ ವಿ ಆರ್ ಗೋಯಿಂಗ್ ಟು ಯೂಸ್ ಎ ವಾಟರ್ ಬಾತ್. ದ ಡಿವೈಸ್ ಯೂಸ್ ಇನ್ ದ ಲ್ಯಾಬ್ರೇಟರಿ ಇಸ್ ಟು ಇನ್ಕಾರ್ಪೊರೇಟ್ ದ ಸ್ಯಾಂಪಲ್ಸ್ ಇನ್ ವಾಟರ್ ಮೇಂಟೈನ್ ಅಟ್ ಎ ಕಾನ್ಸ್ಟೆಂಟ್ ಟೆಂಪ್ರೇಚರ್. ಯಾವುದೋ ಒಂದು ಟೆಂಪ್ರೇಚರ್ಲಿ 30 ಡಿಗ್ರೀಸ್ಗೆ ನೀವು ಒಂದು 30 ಮಿನಿಟ್ಸ್ ಹೀಟ್ ಮಾಡಬೇಕು ಅಂತಂದರೆ 30 ಡಿಗ್ರಿಗೆ ಟೆಂಪ್ರೇಚರ್ನ ಮೇಂಟೈನ್ ಮಾಡಬೇಕು ಅಂದಾಗ ನಾವು ವಾಟರ್ ಬಾತ್ಗಳನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ವಾಟರ್ ಬಾತ್ ಯೂಸ್ ಟು ಹೀಟ್ ಸ್ಯಾಂಪಲ್ಸ್ ಇನ್ ದ ಲ್ಯಾಬ್ರೇಟರಿ ಫಾರ್ ಹೀಟಿಂಗ್ ಫ್ಲೇಮಬಲ್ ಕೆಮಿಕಲ್ಸ್ ದಟ್ ಮೈ ಕಂಬರ್ಟ್ ಇಫ್ ಎಕ್ಸ್ಪೋಸ್ ಟು ದಿ ಓಪನ್ ಫ್ಲೇಮ್. ಸೊ ಓಪನ್ ಫ್ಲೇಮ್ಗೆ ಆದರೂ ಪ್ರಾಬ್ಲಮ್ ಆಗುವಂಥದ್ದು ಇರುತ್ತಲ್ಲ ಅಂಥ ಕೇಸ್ಗಳಲ್ಲಿ ನಾವು ಇದನ್ನು ಯೂಸ್ ಮಾಡ್ತೀವಿ. ಇಟ್ಸ್ ಎ ಕಂಟೈನರ್ ವೆಸಲ್, ಅಥವಾ ಇನ್ನೊಂದು ಈಸಿ ಅಂತಂದರೆ ಒಂದು ಕಾಪರ್ ಬಾಟಮ್ ತೊಗೊಳ್ತಾರೆ, ಅಥವಾ ಈವನ್ ನಾವು ಬೀಕರ್ನ ತೊಗೊಂಡು ಅದರೊಳಗಡೆ ವಾಟರ್ ಯೂಸ್ ಮಾಡಿ ಅದನ್ನು ನಾವು ವಾಟರ್ ಬಾತ್ ಥರ ಯೂಸ್ ಮಾಡ್ಕೋಬೋದು. ಐ ಕಂಟೈನರ್ ವೆಸಲ್ ಫಿಲ್ಡ್ ವಿತ್ ಅ ಹೀಟೆಡ್ ವಾಟರ್. ದ ಟೆಂಪರೇಚರ್ ವಾಟರ್ ಇಸ್ ಮೇಂಟೈನ್ಡ್ ಅಟ್ ಎ ಕಾನ್ಸ್ಟೆಂಟ್ ಲೆವೆಲ್. ಇಟ್ ಈಸ್ ಯೂಸ್ ಟು ಇನ್ಕ್ಯುಬೇಟ್ ಸ್ಯಾಂಪಲ್ಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಟ್ ಎ ಕಾನ್ಸ್ಟೆಂಟ್ ಆ ಥರ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಅದರಲ್ಲಿ ಬೇರೆ ಥರ ಇರುತ್ತೆ, ಬೇರೆ ಟೈಪ್ ಬರುತ್ತೆ. ಸೊ ನಿಮ್ಮ ಟೆಂಪ್ರೇಚರ್ ಕಂಟ್ರೋಲ್ ಮಾಡ್ಕೋಬೋದು ನಿಮ್ಗೆ ಎಷ್ಟು ಬೇಕೋ ಹಾಗೆ. ಇಲ್ಲ ನನಗೆ ಟೆಂಪ್ರೇಚರ್ ಕಂಟ್ರೋಲ್ ಬೇಡ, ಆಯಿಲ್ ಬಾತ್ ಬೇಕು ಅಂದರೆ ಆ ಥರದ್ದು ನಾವು ಯೂಸ್ ಮಾಡ್ಕೋಬೋದು. ಡಿಜಿಟಲಿ ಕಂಟ್ರೋಲ್ ಮಾಡ್ಕೋಬೋದು, ಸೆಟ್ ಮಾಡಿ ಇಟ್ಬಿಡ್ಬೋದು. ಸೋ ಮೆನಿ ಆಪ್ಷನ್ಸ್ ಇರುತ್ತೆ. ಆ ಥರದ್ದೆಲ್ಲ ನಾವು ಇದನ್ನು ಯೂಸ್ ಮಾಡ್ತಾ ಹೋಗ್ತೀವಿ.
ಆ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ವಾಟರ್ ಬಾತ್ಸ್ ಆರ್ ಯೂಸ್ ಡಿಪೆಂಡಿಂಗ್ ಅಪಾನ್ ದಿ ಅಪ್ಲಿಕೇಶನ್ ಆನ್ ದಿ ವಾಟರ್ ಬಾತ್. ನಾನು ಮುಂಚೆನೇ ಹೇಳಿದಂಗೆ ಜಸ್ಟ್ ವಾಟರ್ ಬಾತ್ ಬೇಕಾದ್ರೆ ಒಂದು ಬೀಕರಲ್ಲಿ ತೊಗೊಳ್ಬೋದು. ನೀವು ಈಗ ಟ್ರಾನ್ಸಿಷನ್ ಟೆಂಪ್ರೇಚರ್ ಮಾಡೋದಿರ್ಬೋದು ಅಥವಾ ಫಿನಾಲ್ ವಾಟರ್ ಸಿಸ್ಟಮಲ್ಲಿ ಮಾಡ್ಬೋದು. ಅವಾಗೆಲ್ಲ ಒಂದು ಬೀಕರಲ್ಲಿ ವಾಟರ್ ತೊಗೊಂಡು ಅದನ್ನು ವಾಟರ್ ಬಾತ್ ಥರ ನೀವು ಯೂಸ್ ಮಾಡ್ತೀರಾ. ಆ ಥರ ಬೇರೆ ಬೇರೆ ಸಿಚುಯೇಷನ್ ಬೇರೆ ಥರ ವಾಟರ್ ಬಾತ್ಗಳನ್ನ ನೀವು ಯೂಸ್ ಮಾಡ್ತಾ ಹೋಗ್ಬೋದು. ವಾಟರ್ ಬಾತಲ್ಲಿ ಏನಿರುತ್ತೆ ಅಂದರೆ ಕಂಟೈನರ್ ವಿತ್ ಟ್ಯಾಂಕ್ ಇರುತ್ತೆ, ಹೀಟರ್ ಇರುತ್ತೆ, ಥರ್ಮೋಮೀಟರ್ ಇರುತ್ತೆ, ಥರ್ಮೋಸ್ಟಾಟರ್ ರೆಗ್ಯುಲೇಟರ್ ಇರುತ್ತೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ನೀವು ಎಷ್ಟು ಟೆಂಪ್ರೇಚರ್ ಬೇಕೋ ಅಷ್ಟು ಟೆಂಪ್ರೇಚರ್ಗೆ ಕಂಟ್ರೋಲ್ ಮಾಡ್ಕೋಬೋದು. ಆಲ್ ದಿ ವಾಟರ್ ಬಾತ್ ಹ್ಯಾವ್ ಎ ಡಿಜಿಟಲ್ ಇಂಟರ್ಫರೆನ್ಸ್ ಟು allow the users to set the desired temperature that can be used below 100 degrees centigrade, 99.9 degrees centigrade ತನಕ ಮಾಡ್ಕೊಳ್ತಾ ಹೋಗ್ತೀವಿ. The temperature may be controlled digitally or by dial. The one set the water bath cycles on and off to ensure the ಮೇಂಟೆನೆನ್ಸ್ ಆಫ್ ದಿ ಕಾನ್ಸ್ಟೆಂಟ್ ಟೆಂಪ್ರೇಚರ್ ಮೇಂಟೈನ್ ಮಾಡ್ಕೋಬೇಕು ಅಂತಂದರೆ, ಈಗ ತುಂಬ ಜಾಸ್ತಿ ಆಗಿಬಿಡ್ತು ಅಂದರೆ ಕಡಿಮೆ ಮಾಡಿಕೊಂಡು ಮತ್ತೆ ಜಾಸ್ತಿ ಮಾಡ್ಕೊಳ್ಳೋವಂಥದ್ದು ಇದೆ. ಇಫ್ ಇಸ್ ಎಬೋವ್ 100 ಡಿಗ್ರಿ ಸೆಂಟಿಗ್ರೇಡ್ ವಾಟರ್ ಬಾತ್ ಕೆನಾಟ್ ಬಿ ಯೂಸ್. ಆವಾಗ ನಾವೇನು ಮಾಡ್ತೀವಿ ಅಂದರೆ ಆಯಿಲ್ ಬಾತ್ ಯೂಸ್ ಮಾಡ್ತಾರೆ, ಸಿಲಿಕಾನ್ ಬಾತ್ ಯೂಸ್ ಮಾಡ್ತಾರೆ, ಸ್ಯಾಂಡ್ ಬಾತು, ಸಾಲ್ಟ್ ಯೂಸ್ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಮೊದಲು ನಾವು ಯೂಸ್ ಮಾಡುವಂಥದ್ದು ಸ್ಯಾಂಡ್ ಬಾತ್ ಅಂತ. ಇದನ್ನ ಏನು ಮಾಡ್ತೀವಿ, ಒಂದು ಐದರ್ ಫ್ಲೇಮ್ ಮೇಲಾದರೂ ಇಡ್ಬೋದು, ಹಾಟ್ ಪ್ಲೇಟ್ ಮೇಲಾದರೂ ಇಡ್ಬೋದು. ಇಟ್ಬಿಟ್ಟು ಏನು ಮಾಡ್ತೀವಿ, ಸ್ಯಾಂಡನ್ನ ಬಾಯ್ಲ್ ಮಾಡ್ತೀವಿ, ಬಿಸಿ ಮಾಡಿ ಆ ಸ್ಯಾಂಡ್ ಒಳಗಡೆ ನಮ್ಮ ಆಪ್ರೇಟರ್ ಸಿಟ್ ಮಾಡ್ತೀವಿ. ಹಾಗಾಗಿ ಇದನ್ನು ಸ್ಯಾಂಡ್ ಬಾತ್ ಅಂತ ಹೇಳ್ತಾರೆ. ಇದು ನಮಗೆ ತುಂಬ ಹಳೆಯದು ಎಕ್ವಿಪ್ಮೆಂಟ್. ನೀವು ಈವನ್ ಆಲ್ಕೆಮಿಸ್ಟ್ ಟೈಮಿಂದನೂ ಯೂಸ್ ಮಾಡ್ತಾರೆ. ನಮ್ಮ ಮನೆಗಳಲ್ಲಿ ಕಡಲೆಕಾಯಿ ಬೀಜ ಉರಿಯೋಕ್ಕಿರ್ಬೋದು, ಎಳ್ಳು ಉರಿಯೋಕ್ಕಿರ್ಬೋದು, ಅಂಥ ಟೈಮಲ್ಲೂ ನಮ್ಮ ಆ್ಯನ್ಸೆಸ್ಟರ್ಸ್ ಅದನ್ನು ಯೂಸ್ ಮಾಡ್ತಾಯಿದ್ರು. It is a common piece of the laboratory equipment made from the container filled with a heated sand. ಇದನ್ನು ಏನಕ್ಕೆ ಅಂತಂದರೆ ಯೂನಿಫಾರ್ಮ್ ಹೀಟಿಂಗ್ ಆಗುತ್ತೆ ಅಂತ ಹೇಳ್ತಾರೆ. ಇಟ್ಸ್ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಇನ್ ಕಂಜಕ್ಷನ್ ವಿತ್ ಅನ್ ಹಾಟ್ ಪ್ಲೇಟ್ ಆರ್ ಹೀಟಿಂಗ್ ಮ್ಯಾಂಟಲ್ ಮೇಲೆ ಇದನ್ನು ಮಾಡ್ತಾ ಹೋಗ್ತಾರೆ. It is used to provide uniform heating during the reaction. Electrical sand bath with or without variable temperature control or without thermostatic control are ideal for irregular vessels. ಸೊ ಇರೆಗ್ಯುಲರ್ ವೆಸಲ್ಸ್ ಇದ್ರೂ ನಾವು ಇದನ್ನು ಮಾಡ್ಬೋದು. ಆ್ಯಕ್ಚುಲಿ ಏನಾಗುತ್ತೆ, ಇರೆಗ್ಯುಲರ್ ವೆಸಲ್ಸ್ ಇದ್ದರೆ ಹೀಟಿಂಗ್ ಮ್ಯಾಂಟಲ್ ಮಾಡೋಕ್ಕಾಗಲ್ಲ, ಅಥವಾ ನಾವು ಹಾಟ್ ಪ್ಲೇಟ್ ಮೇಲೆ ಇಡೋಕ್ಕಾಗಲ್ಲ. ಇರೆಗ್ಯುಲರ್ ಶೇಪ್ ಇದೆ, ಇರೆಗ್ಯುಲರ್ ಶೇಪ್ ಇದ್ರೂ ನಾವು ಹಾಟ್ ಬಾತಲ್ಲಿ ಯೂಸ್ ಮಾಡ್ಬೋದು. ಏಕೆನ್ ಇದು ಎಲೆಕ್ಟ್ರಿಕಲಿ ಕಂಟ್ರೋಲ್ ಆಗಿರುವಂಥದ್ದು ಇರ್ಬೋದು. ಇಲ್ಲ ಇದು ಯಾವುದೂ ಇಲ್ಲ ಅಂದರೆ ಒಂದು ಪ್ಲೇಟ್ ತೊಗೊಂಡು, ಐರನ್ ಪ್ಲೇಟ್ ತೊಗೊಂಡು ಅದಕ್ಕೆ ಸ್ಯಾಂಡ್ ಹಾಕಿ ಅದ್ರ ಮೇಲೆ ಬೇಕಾದ್ರೆ ಇಟ್ಟು ನಾವು ಮಾಡ್ಕೋಬೋದು. ಬಟ್ ಲ್ಯಾಬ್ಗಳಲ್ಲಿ ಏನಾಗುತ್ತೆ, ಎಲೆಕ್ಟ್ರಿಕಲ್ ಸ್ಯಾಂಡ್ ಬಾಸ್ನ ತೊಗೊಂಡ್ರೆ ಟೆಂಪ್ರೇಚರ್ ಕಂಟ್ರೋಲು ಮಾಡ್ಕೋಬೋದು, ಡಿಜಿಟಲಿ ಸೆಟ್ ಮಾಡ್ಕೋಬೋದು ನಾವು, ಆ ಥರದ್ದೆಲ್ಲ ಇರುತ್ತೆ. These heating devices allow the high temperature uniform heating that is unattainable by more commonly used water or oil bath. Oil bath water bath ಆಗದಲ್ಲೇ ಇದ್ದಾಗ ಇದನ್ನು ಮಾಡ್ತೀವಿ. Robust construction with aluminum alloy hot plate allows the achievement of excellent continuous performance. ಸೊ ಅಲ್ಯೂಮಿನಿಯಂ ಪ್ಲೇಟ್ನ ಯೂಸ್ ಮಾಡ್ತಾ ಹೋಗ್ತಾರೆ. ಅದಾದಮೇಲೆ ಆಯಿಲ್ ಬಾತ್ ಅಂತ ಹೇಳ್ತಾರೆ. ಇದನ್ನು ನಮಗೆ ಎಷ್ಟು ಟೆಂಪ್ರೇಚರ್ಗೆ ಬೇಕೋ ಆ ಟೆಂಪ್ರೇಚರ್ಗೆ ತಕ್ಕಂಗೆ ನಾವು ಆಯಿಲ್ಗಳನ್ನ ಯೂಸ್ ಮಾಡ್ತಾ ಹೋಗ್ಬೋದು. ಇದನ್ನು ಎಲೆಕ್ಟ್ರಿಕಲಿ ಕಂಟ್ರೋಲ್ಡ್ ಹೀಟ್ ಬಾತ್ಗಳಿರುತ್ತೆ. ಯಾವ ಟೆಂಪ್ರೇಚರ್ ಬೇಕೋ ಆ ಟೆಂಪ್ರೇಚರ್ಗೆ ನೀವು ಮಾಡ್ಕೋಬೋದು. ಇರೆಗ್ಯುಲರ್ ಶೇಪ್ಡ್ ವೆಸಲ್ಸ್ಗೆ ಇದನ್ನು ಯೂಸ್ ಮಾಡ್ಕೋಬೋದು ವಿತ್ ಅ ಸ್ಟೇಬಲ್ ಹೀಟ್ ಸೋರ್ಸ್ ದಟ್ ಕ್ಯಾನ್ ಬಿ ಮೇಂಟೈನ್ಡ್ ಅಟ್ ಎ ಕಾನ್ಸ್ಟೆಂಟ್ ಟೆಂಪ್ರೇಚರ್ ಇಸ್ ಡಿಸೈರ್ಡ್. ಆಯಿಲ್ ಬಾತ್ ಆರ್ much like water baths only, but use silicone or mineral oils in order to enable temperature hotter than the boiling point of water. 100 ಡಿಗ್ರಿಗಿಂತ ಜಾಸ್ತಿ ಇದ್ದಾಗ ನಾವು ಆಯಿಲ್ ಬಾತ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಬೇರೆ ಬೇರೆ ಆಯಿಲ್ಸ್ನ ಯೂಸ್ ಮಾಡಿದಾಗ ಬೇರೆ ಬೇರೆ ಟೆಂಪ್ರೇಚರ್ ನಮಗೆ ಬರ್ತಾ ಹೋಗುತ್ತೆ. ಬಟ್ ಇಲ್ಲಿ ಕೇರ್ ಶುಡ್ ಬಿ ಟೇಕನ್ ವಿತ್ ಅ ಹಾಟ್ ಆಯಿಲ್ ಬಾತ್ ನಾಟ್ ಟು ಜನರೇಟ್ ದಿ ಸ್ಮೋಕ್ ಆರ್ ಇವನ್ ದಿ ಆಯಿಲ್ ಬರ್ಸ್ಟ್ ಇಂಟು ದಿ ಫ್ಲೇಮ್ ಫ್ರಮ್ ಓವರ್ ಹೀಟಿಂಗ್. ಇದನ್ನು ನಾವು ಈ ಕೇರ್ಫುಲ್ನ ನಾವು ಮಾಡಬೇಕಾಗತ್ತೆ. ಬಟ್ ಇದನ್ನು ಜನರಲಿ ನಾವು ಆಯಿಲ್ ಬಾತ್ ಯೂಸ್ ಮಾಡ್ತಾ ಹೋಗ್ತೀವಿ. So oil bath is in the laboratory heating device which uses the boiling oil as a temperature regulator. Different oils have different boiling point. If possible, obtain the temperature nearer to the desired temperature by selecting the oil with a boiling point as close as the desired temperature. ನಂಗೆ ಎಷ್ಟು ಟೆಂಪ್ರೇಚರ್ ಬೇಕಲ್ಲ ಆ ಟೆಂಪ್ರೇಚರ್ಗೆ ನಿಯರಲ್ಗೆ ಟೆಂಪ್ರೇಚರ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ಆಯಿಲ್ ಇರುವಂಥದ್ದನ್ನು ತೊಗೊಂಡು ಅದಕ್ಕಿಂತ ಕಡಿಮೆ ನಾನು ಮಾಡ್ಕೋಬೇಕಾಗತ್ತೆ. ಸೊ ಬಿಲೋ 200 ಡಿಗ್ರಿ ಸೆಂಟಿಗ್ರೇಡ್ ಇತ್ತು ಅಂದರೆ ನಾವು ಪ್ಯಾರಾಫಿನ್ ಆಯಿಲ್ನ ಯೂಸ್ ಮಾಡ್ತೀವಿ, ಪ್ಯಾರಾಫಿನ್ನ ಯೂಸ್ ಮಾಡ್ತೀವಿ. ಎಬೋವ್ 300 ಡಿಗ್ರಿ ಇತ್ತು ಅಂತ ಇಟ್ಕೊಳ್ಳೋಣ, ಅಥವಾ ಅಪ್ ಟು 200 to 300 ಡಿಗ್ರಿ ಇತ್ತು ಅಂದಾಗ ಸಿಲಿಕಾನ್ ಆಯಿಲ್ನ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಆಯಿಲ್ ಬಾತ್ ಪ್ರೊವೈಡ್ ಮೋರ್ ಯೂನಿಫಾರ್ಮ್ ಹೀಟಿಂಗ್ ಇನ್ ಕಂಪ್ಯಾರಿಸನ್ ವಿತ್ ಅದರ್ ಹೀಟಿಂಗ್ ಡಿವೈಸಸ್. ಫಸ್ಟು ಆಯಿಲ್ ಬಾತ್ನ ತೊಗೊಳ್ತೀವಿ, ಫಸ್ಟು ವಾಟರ್ ಬಾತ್ನ ತೊಗೊಳ್ತೀವಿ. ವಾಟರ್ ಬಾತು ಅಪ್ ಟು 100 ಡಿಗ್ರಿ ಸೆಂಟಿಗ್ರೇಡ್, ಲೆಸ್ ದ್ಯಾನ್ 100 ಡಿಗ್ರಿ ಸೆಂಟಿಗ್ರೇಡ್ ವಾಟರ್ ಬಾತ್. ಆಯಿಲ್ ಬಾತು 200 to 300 ಆ ರೇಂಜಲ್ಲಿದ್ದಾಗ ನಾವು ವಾಟರ್ ಬಾತ್ನ ತೊಗೊಳ್ತೀವಿ. ಅದಕ್ಕಿಂತ ಹೈಯರ್ ಬೇಕು ಅಂದರೆ ನಾವು ಸ್ಯಾಂಡ್ ಬಾತ್ಗೆ ಹೋಗ್ತೀವಿ, ಸಾಲ್ಟ್ ಬಾತ್ಗೆ ಹೋಗ್ತೀವಿ. ದ ಮೋಲ್ಟನ್ ಸಾಲ್ಟ್ ಬಾತ್ಸ್ ಲೈಕ್ ಎ ಆಯಿಲ್ ಹಾಟ್ ಬಾತ್ಸ್ ಆಫರ್ ದ ಅಡ್ವಾಂಟೇಜಸ್ ಆಫ್ ಎ ಗುಡ್ ಟ್ರಾನ್ಸ್ಫರ್ ಬಟ್ ಹ್ಯಾವ್ ಎ ಹೈಯರ್ ಆಪರೇಟಿಂಗ್ ರೇಂಜ್ 200 to 425 ಡಿಗ್ರಿ ಸೆಂಟಿಗ್ರೇಡ್ ಆ್ಯಂಡ್ ಹ್ಯಾವ್ ಎ ಹೈಯರ್ ಥರ್ಮಲ್ ಸ್ಟೆಬಿಲಿಟಿ. ಸೊ ಥರ್ಮಲಿ ಡಿಕಂಪೋಸ್ ಆಗುವಂಥದ್ದು ಯಾವ್ದಾದ್ರು ಇತ್ತು ಅಂದಾಗ ಆವಾಗ ನಾವೇನು ಮಾಡ್ತೀವಿ, ಸಾಲ್ಟ್ ಬಾತ್ಗಳನ್ನ ಯೂಸ್ ಮಾಡ್ಕೊಳ್ತೀವಿ. ಸೊ ದಿಸ್ ಇಸ್ ಅನದರ್
instrument that we are going to use it in the lab. The reaction container used in a molten salt bath must be able to withstand a very rapid heat up to a temperature above the melting point of the salt. Take care to keep the salt bath dry when they are hygroscopic, which can cause hazardous popping and splattering if the absorbed water vaporizes during heating up. ಸೊ ಈ ಥರ ಇರುತ್ತೆ. ಸೊ ಹೊರಗಡೆನಲ್ಲಿ ನೀವು ಸಾಲ್ಟ್ನ ಹಾಕಿ ಅದು ಬಾಯ್ಲ್ ಮಾಡ್ತಿರ್ತಾರೆ, ಅದರಲ್ಲಿ ಏನು ಜನ್ರೇಟ್ ಆಗುತ್ತಲ್ಲ ಆ ಹೀಟ್ನ ನಾವು ರೆಗ್ಯುಲೇಟರ್ ಮಾಡಿಕೊಂಡು ಮಾಡ್ತಾ ಹೋಗ್ತಾರೆ. ಅದಾದಮೇಲೆ ಮೈಕ್ರೋ ಓವನ್ಗಳು ಬಂದರು. ಮೈಕ್ರೋ ಓವನ್ಗೆ ಫಸ್ಟು ಆರ್ಡಿನರಿ ಮೈಕ್ರೋ ಓವನ್ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ರು, ಬಟ್ ಲೇಟರ್ ದೇ ಕೇಮ್ ಟು ನೋ ದಟ್ ಇಟ್ಸ್ ಡೇಂಜರಸ್. ಹಾಗಾಗಿ ಏನು ಮಾಡಿದ್ರು, ಅದಕ್ಕೇ ಮೈಕ್ರೋವೇವ್ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೇ, ಟೆಂಪ್ರೇಚರ್ ಕಂಟ್ರೋಲ್ ಮಾಡೋದಕ್ಕೇ ಬೇರೆ ಬೇರೆ ಓವನ್ಗಳನ್ನ ಬಂದವು. ಕೆಮಿಕಲ್ ಓವನ್ಸ್, ಮೈಕ್ರೋ ಓವನ್ಸ್ ಬಂತು, specially designed for laboratory use. Microwave heating presents several potential hazards not commonly encountered with other heating methods. Extremely rapid temperature, pressure rise, liquid overheating, acring and microwave leakage. ಸೊ ಈ ಥರ ಮೇಲ್ಗಡೆ ಎಲ್ಲನೂ ಇರುತ್ತೆ. ಕ್ಲೋಸ್ ಮಾಡಿಬಿಟ್ಟು ಮೇಲ್ಗಡೆಯಿಂದ ನಾವು ತಿಸಲ್ ಫನಲ್ಸ್ ಇರುತ್ತೆ, ಅದರಿಂದ ಏನು ಮಾಡ್ತಾ ಹೋಗ್ತೀವಿ ನಾವು, ಏನೇನು ರಿಯೇಜನ್ನ ಆ್ಯಡ್ ಮಾಡಬೇಕೋ ಆ್ಯಡ್ ಮಾಡ್ತಾ ಹೋಗ್ತೀವಿ. ಮೈಕ್ರೋವೇವ್ ಓವನ್ಸ್ ಡಿಸೈನ್ ಫಾರ್ ದಿ ಲ್ಯಾಬ್ರೇಟರಿ have a built-in safety features and operation procedure to mitigate and eliminate these hazards. Microwave ovens used in the laboratory may pose several different types of hazards ಇರ್ಬೋದು. ಓಕೆ, ಅದಾದಮೇಲೆ ಮಫಲ್ ಫರ್ನಸ್ ಅಂತ ಯೂಸ್ ಮಾಡ್ತೀವಿ. ಇದೇನಂತೆ ಮಫಲ್ ಫರ್ನಸ್ ಫ್ರಂಟ್ ಲೋಡಿಂಗ್ ಬಾಕ್ಸ್ ಟೈಪ್ ಓವನ್ ಫಾರ್ ಹೈ ಟೆಂಪ್ರೇಚರ್ ಅಪ್ಲಿಕೇಶನ್ಸ್. ಇದನ್ನು ಯೂಶಲಿ MSCನಲ್ಲಿ ನೀವು ಯಾವುದೋ ಒಂದು ಸ್ಯಾಂಪಲ್ನ ಡ್ರೈ ಮಾಡೋದಕ್ಕೆ ಫುಲ್ಲು ಕಂಪ್ಲೀಟ್ಲಿ ಅದನ್ನು ಆ್ಯಶಸ್ ಆಗಿ ನೀವು ಕನ್ವರ್ಟ್ ಮಾಡಬೇಕಾದ್ರೆ ಇದನ್ನು ಯೂಸ್ ಮಾಡ್ತೀವಿ. ಫರ್ನೆಸ್ ಇನ್ ವಿಚ್ ದ ಸಬ್ಜೆಕ್ಟ್ ಮೆಟೀರಿಯಲ್ ಈಸ್ ಐಸೋಲೇಟೆಡ್ ಫ್ರಮ್ ದಿ ಫ್ಯೂಯಲ್ ಆ್ಯಂಡ್ ಆಲ್ ಅದರ್ ಪ್ರಾಡಕ್ಟ್ ಆಫ್ ಕಂಬರ್ಷನ್ ಇನ್ಕ್ಲೂಡಿಂಗ್ ಗ್ಯಾಸಸ್ ಆ್ಯಂಡ್ ಎ ಫ್ಲೈಯಿಂಗ್ ಆ್ಯಶ್. ಅಲ್ಲಿ ಆ್ಯಶ್ ಬರುತ್ತೆ, ಆ್ಯಶ್ ಹೊರಗಡೆ ಹೋಗಬಾರ್ದು ಅಂತ ಅದನ್ನು ಕ್ಲೋಸ್ ಮಾಡಿ ಅದನ್ನು ಹೀಟ್ ಮಾಡ್ತಾ ಹೋಗ್ತಾರೆ. ದೀಸ್ ಆರ್ ಯೂಸ್ಡ್ ಇನ್ ಆರ್ಡರ್ ಟು ಡಿಟರ್ಮೈನ್ ವಾಟ್ ಪೋರ್ಷನ್ ಆಫ್ ಸ್ಯಾಂಪಲ್ ಈಸ್ ನಾನ್ ಕಂಬರ್ಷನಬಲ್ ಆ್ಯಂಡ್ ನಾನ್ ವೋಲಟೈಲ್. ಆ್ಯಶ್ ಎಷ್ಟಿದೆ ಅಂತ ಅದನ್ನು ತೆಕ್ಕೊಳ್ಳೋದಕ್ಕೋಸ್ಕರ. ಹೀಟ್ ಸೋರ್ಸ್ ಮೇ ಬಿ ಗ್ಯಾಸ್ ಇರ್ಬೋದು, ಇಲ್ಲದ ಆಯಿಲ್ ಬರ್ನರ್ಸ್ ಯೂಸ್ ಮಾಡ್ಕೋಬೋದು. ಬಟ್ ಎಲೆಕ್ಟ್ರಿಕಲ್ ಕನೆಕ್ಷನ್ಸ್ಗೂ